ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತಿನ ಚುನಾವಣೆ ಬಗ್ಗೆ ಏನು ಹೇಳ್ತೀರಾ? ಚುನಾವಣೆ ನಡೀತಾ ಇದೆ. 6 ಜಿಲ್ಲೆಗಳ ವ್ಯಾಪ್ತಿ ಲಾಸ್ಟ್ ಟೈಮ್ ಮಟ್ಟಿಗೆ ಈ ಬಾರಿ ಕಾಂಗ್ರೆಸ್ ಶಿಕ್ಷಕರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಿರುವುದು ಕಾಂಗ್ರೆಸ್ ಪಕ್ಷದಲ್ಲಿ. 6ನೇ ವೇತನ ಆಯೋಗ ಜಾರಿ ಮಾಡಿ ಅವರಿಗೆ ಒಬ್ಬೊಬ್ಬರಿಗೆ 30,000 40,000 ಜಾಸ್ತಿ ಆಗೋದಕ್ಕೆ ಅದಾದಮೇಲೆ 7ನೇ ವೇತನ ಆಯೋಗ ಮಾತ್ರ ರಚನೆ ಮಾಡಿರುತ್ತೆ. BJP ಮತ್ತು JDS ಅದು ಅನುಷ್ಠಾನ ಮಾಡಲಿಲ್ಲ. ಅದು 70 ಅನುಷ್ಠಾನ ಮಾಡೋದಕ್ಕೆ ಬದಲಾವಣೆ ಮಾಡಲಿ ಅಂತ ಈಗ ಮತ್ತೆ ಅದನ್ನು ಅನುಷ್ಠಾನ ಮಾಡುವಂಥ ಸಿದ್ದರಾಮಯ್ಯ ಬದಲಾಗಿದೆ. ಅವ್ರದ್ದು ಸುಮಾರು ಅದು ಸರಿ ಮಾಡಿ ಪ್ರತಿಯೊಬ್ಬರಿಗೂ 6,000 7,000 ಅವರಿಗೆ ಜಾಸ್ತಿ ಮಾಡಿದ್ದು ನಮ್ಮ ಕಾಂಗ್ರೆಸ್ JDS ಮತ್ತು CJS ಬಣ್ಣದ ಮಾತುಗಳ ಮೂಲಕ ಜನರನ್ನು ನಿರಂತರವಾಗಿ ಅವರಿಗೆ ಸರಿ ಕೆಲವು ಆಮಿಷಗಳನ್ನು ಒಡ್ಡಿದ್ದಾರೆ. ಆ ಯಾವ ಆಮಿಷಕ್ಕೂ ಒಳಗಾಗಬೇಕು. ದಯಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು. ಮುಂದಿನಗಳಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಏನಿದೆ ಅದು ಸದ್ದಾಗಿ ನಮಗೆ ಯೋಚನೆ ಮಾಡಬೇಕು. ನಮ್ಮ ಡಿಮ್ಯಾಂಡು 10-15 ವರ್ಷದ ಹೋರಾಟ ಮಾಡ್ತೀವಿ. ಅದು ನಾವು ಮನೆ 2023 ನಮ್ಮ ಪ್ರಯಾಣಗಳಾಗ್ತಾಯಿದ್ದೀವಿ. 100 ವರ್ಷಗಳನ್ನು ನಮ್ಮ ಅನುಷ್ಠಾನ ಮಾಡಬೇಕಂದ್ರೆ ಶಿಕ್ಷಕರೆಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳು 6 ಕ್ಷೇತ್ರ ಮಾಡಬೇಕು. ರೆಪ್ರೆಸೆಂಟ್ ಮಾಡುವಂಥ ನಮ್ಮವರು ಒಬ್ಬರು ಇದ್ದೇವೆ. ಸಮಸ್ಯೆಗಳನ್ನು ಯಾವ ಕಾರಣಕ್ಕೂ ಬಗೆಹರಿಸಕ್ಕಾಗಲ್ಲ. ಅಲ್ಲಿ ಮುಖ್ಯಮಂತ್ರಿಗಳ ಹತ್ರ ಉಪಮುಖ್ಯಮಂತ್ರಿಗಳ ಹತ್ರ ತಗೊಂಡೋಗಿ ಸಮಸ್ಯೆಯನ್ನು ಹೇಳುವಂಥವ್ರು ಆಗಬೇಕಲ್ವೇ? ಹೇಳುವಂಥವ್ರು ಆಗಬೇಕು ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸುವಂಥದ್ದಾಗಬೇಕು. ನಮ್ಮ ರೆಪ್ರೆಸೆಂಟೇಟಿವ್ ಇದ್ದರೆ ಮಾತ್ರ ಅದು ಸಾಧ್ಯ. ಅದರಿಂದ ಭಾಳ ಸುಸಜ್ಜಿತರಿದ್ದಾರೆ, ಶಿಕ್ಷಕರಿದ್ದಾರೆ. ಯಾವ ಕಾರಣಕ್ಕೂ ಯಾವ ಆಮಿಷಕ್ಕೂ ಒಳಗಾಗಬೇಕು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿದ್ದಾರೆ, ಗೆಲ್ಲಿಸ್ತಾ ಇದ್ದಾರೆ. ಈ ಬಾರಿಯೂ ಕೂಡ ಮೇಲಿನ ಬಾರಿ ಮೊದಲು ಮೊದಲು ಕಾಂಗ್ರೆಸ್ ಪಕ್ಷದಿಂದ ಬಾರಿ ಮಾಡ್ತಾರೆ. ಈಗ 5ನೇ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆಲ್ಲಿಸ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿಗಳೇ ಬಂದು ನಾಮಿನೇಷನ್ ಫೈಲ್ ಮಾಡ್ತಿರುವುದು ಮತ್ತು ಕಾಂಗ್ರೆಸ್ ಪಕ್ಷ ಭಾಳ ಈ ಚುನಾವಣೆಯನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ನಾವು ಕಾಣ್ತೇವೆ ಈ ಎಲ್ಲ ಬರೀ ಸುಳ್ಳುಗಳ ಈ ದೇಶನ ಹಾಳು ಮಾಡಿದ್ದು ಅರ್ಥ ಆಯಿತು. BJP ಭರವಸೆ ಗೆಲ್ತಾರೆ. ವಿದೇಶದಲ್ಲಿ ಗೆಲ್ತಾರೆ. ಮೊದಲನೇ ರೌಂಡಲ್ಲೇ ಗೆಲ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ. ಸರ್, ಇವತ್ತು ಸರ್ಕಾರಿ ಶಾಲೆಗಳು ಅವನತಿಗೆ ಬರ್ತದೆ, ಅದ್ರ ಬಗ್ಗೆ ತಾವು ಹೇಳೋದಾದರೆ? ಸರ್ಕಾರಿ ಶಾಲೆಗಳು ಅವನತಿಗೆ ಬರ್ತಾ ಇದ್ದಾವೆ. ಕೆಲವು ಮಾಧ್ಯಮಗಳು ಯಾಕೆ ಅವನತಿ ಬರ್ತಾ ಇದೆ? ಇವತ್ತು ರ್ಯಾಂಕ್ ತಗೊಂಡ್ರು ಕಳೆದ್ರು ಯಾರು? ಮೊರಾರ್ಜಿ ಶಾಲೆಯಲ್ಲಿ ಓದಿರುವಂಥ ಒಂದು ಹೆಣ್ಣು ಮಗು ಫಸ್ಟ್ ರ್ಯಾಂಕ್ ತಗೊಂಡಿದೆ. ಓಕೆ, ಅವನತಿಗೆ ಬಂದಿದ್ರೆ ಫಸ್ಟ್ ರ್ಯಾಂಕ್ ಎಂತ ಬಂದಿತ್ತು? ಯಾವುದೋ ಒಂದು ಹಳ್ಳಿನಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಇದ್ದೇನೆ ಒಂದು ರೂಮು ಒಂದು ಬಿಲ್ಡಿಂಗ್ ಉದ್ಯೋಗಿದ್ದಲ್ಲಿ ರಾಜ್ಯಾದ್ಯಂತ ಇದೇ ಗತಿ ಆಗೋಗಿದೆ ಅನ್ನೋ ರೀತಿಯಲ್ಲಿ ಬಿಡಿಸೋದಿದೆಯಲ್ಲ. ಮಾಧ್ಯಮದವ್ರಿಗೂ ಭಾಳ ಜವಾಬ್ದಾರಿ ಇದೆ. ಅಪ್ಡೇಷನ್ ಅವರ ನಾಲೆಡ್ಜ್ ಅಪ್ಡೇಷನ್ ಆಗುವಂಥದ್ದು ಡೀಟೇಲ್ಸ್ ಡೇ ಟು ಡೇ ಆ ಅಪ್ಡೇಷನ್ ಬೇಸಿಸ್ ಮೇಲೆ ಪಾಠ ಮಾಡುವಂಥದ್ದು ಅವಕಾಶ ಇರುವಂಥದ್ದು ಗೌರ್ಮೆಂಟ್ ಮಾತ್ರ. ವರ್ಷಕ್ಕೂ ಒಂದು ಸಾರಿ ಡಯಟ್ ಅಂತ ಇದೆ. ಹೌದು, ಸಂಸ್ಥೆಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅದು ಜವಾಬ್ದಾರಿನೇ ಈ ಟೀಚರ್ಸ್ಗಳಿಗೆ ಟ್ರೈನಿಂಗ್ ಕೊಡುವಂಥದ್ದು. ವರ್ಷಕ್ಕೊಮ್ಮೆ ಟ್ರೈನಿಂಗ್ ಕೊಡುವಂಥದ್ದು ಆ ವ್ಯವಸ್ಥೆ ಇರುವಂಥ ಸರ್ಕಾರಿ ನೌಕರರಿಗೆ ಮಾತ್ರ. ಪ್ರೈವೇಟ್ ಸ್ಕೂಲ್ನವ್ರಿಗಿಲ್ಲ, ಪ್ರೈವೇಟ್ ಶಾಲೆಯವರಿಗಿಲ್ಲ. ಸೊ ಅದರಿಂದ ಸರ್ಕಾರಿ ಶಾಲೆಗಳು ಎಲ್ಲೂ ಅವಲಂಬಿತ. ಉದಾಹರಣೆಗೆ ಸರ್, ಮೈಸೂರಿನಂಥ ಆದರ್ಶ ಶಾಲೆ ಇಡೀ ರಾಜ್ಯದಲ್ಲೇ ಪ್ರಥಮ ಒಂದು ಮುಂಚೂಣಿಯಲ್ಲಿದೆ. ಆದರ್ಶ ಶಾಲೆಗಳಿದ್ದಾವೆ, ಪಬ್ಲಿಕ್ ಸ್ಕೂಲ್ಗಳಿದ್ದಾವೆ, ಇಂಗ್ಲೀಷ್ ಮೀಡಿಯಮ್ ಮಾಡ್ತಾ ಇದ್ದೀವಿ. ಅಲ್ಲಿನ ಟೀಚರ್ಸ್ಗಳಿಗೆ ಕ್ವಾಲಿಫಿಕೇಷನ್ ಆಧಾರದ ಮೇಲೆ ಈ ಎಕ್ಸಾಮಿನೇಷನ್ ಬರೆದು TTC ಈ ಶಿಕ್ಷಕರುಗಳ
ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. CET ಮುಗಿಸಿದ್ರೆ ನಡೀತಾ ಇದೆ. ಸೊ ನಾವು ಯಾವುದೇ ಕಾರಣಕ್ಕೂ ಪ್ರೈವೇಟ್ ಕಂಪೇರ್ ಮಾಡಿ ಗೌರ್ಮೆಂಟ್ ಶಾಲೆಗಳು ಭಾಳ ಚೆನ್ನಾಗಿ ಸಿಗಲಿದ್ದಾವೆ ಅನ್ನುವಂಥ ಮನೋರಂಜನೆ ಆಗೋದು ಬೇಡ. ನಾಲೆಡ್ಜಲ್ಲಿ ಗೌರ್ಮೆಂಟ್ ಟೀಚರ್ಸು ಭಾಳ ಚೆನ್ನಾಗಿದೆ. ಪ್ರೈವೇಟ್ ಟೀಚರ್ಸು ನಾವು ಕಂಡೆಮ್ ಮಾಡ್ತಾ ಇಲ್ಲ. ಟೀಚರು ಎಲ್ಲೂ ಏನು ಸಮಸ್ಯೆ ಇದೆ ಇರೋದ್ರಲ್ಲಿ ಅದು ನಮ್ಮ ಸಿದ್ದರಾಮಯ್ಯನವರು CM ಆಗಿದ ಮೇಲೆ ಕಳೆದ 2023 ಈಗ 2ನೇ ಬಾರಿಗೆ